ಸುಪ್ರಸಿದ್ಧ ಕೊಣ್ಣೂರಿನ ಗ್ರಾಮ ದೇವತೆ ಜಾತ್ರೆ 9 ವರ್ಷಕ್ಕೊಮ್ಮೆ ನಡೆಯುವುದರಿಂದ ಸರ್ವರಿಗೆ ಹಾರ್ದಿಕ ಸ್ವಾಗತ. ಶಿಲ್ಪಿ ಕಾಡಪ್ಪ ಪರಶುರಾಮ್ ಗಾಡಿವಡ್ಡರಿವರ ಪರಿಚಯ. ಕಲ್ಲು ಒಡೆದರೆ ಕಲ್ಲು ಕಲೆಯಾಗಿ ಜೀವದ ನೆಲೆಯಾಯಿತು. ಹೌದು, ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಶ್ರೀ ಕಾಡಸಿದ್ದೇಶ್ವರನ ಪುಣ್ಯಭೂಮಿ ಕೊಣ್ಣೂರಿನಲ್ಲಿ ವಾಸವಾಗಿರುವ ಪರಶುರಾಮ್ ರಾಜಪ್ಪ ಗಾಡಿವಡ್ಡರ್, ತಾಯಿ ಲಕ್ಷ್ಮೀಬಾಯಿ ಈ ದಂಪತಿಗಳ ಉದರದಲ್ಲಿ ಜನಿಸಿದ ಕಾಡಪ್ಪ ಇವರು 24ನೇ ಫೆಬ್ರವರಿ 1973ರಲ್ಲಿ ಜನಿಸಿದ ಇವರಿಗೆ ಬಾಲ್ಯದಲ್ಲಿಯೇ ಚಿತ್ರಕಲೆಯ ಹವ್ಯಾಸ ಇತ್ತು. ತಮ್ಮ ಕಲೆಯನ್ನ ಕಲ್ಪನೆಯನ್ನ ಕಲ್ಲಿನಲ್ಲಿ ಸಾಕಾರಗೊಳಿಸುವಲ್ಲಿ ಪ್ರಾಧಾನ್ಯ ಸಾಧಿಸಿದರು ಶಿಲ್ಪಿ ಕಾಡಪ್ಪರವರು. ಇನ್ನು ಶ್ರದ್ಧೆ ಹಾಗೂ ಪರಿಶ್ರಮದ ಮೂಲಕ ಇಲ್ಲಿ ಕಲಾ ದೇವತೆ ನೆಲೆಸಿದಳು. ಅದಕ್ಕೆ ಕುರುಹುಗಳೆಂಬಂತೆ ಕಲಾ ಜಗತ್ತಿನಲ್ಲಿ ಒಂದೊಂದು ಹೆಜ್ಜೆ ಮುಂದೆ ಇಡುತ್ತಾ ನಡೆದ ಶಿಲ್ಪಿ ಕಾಡಪ್ಪರವರು ದೇವಾಲಯ, ಮಾನಸ್ತಂಭ, ಮಹಾದ್ವಾರ, ಶಿಖರ, ಗೋಪುರ, ದೀಪಸ್ತಂಭ ಹಾಗೂ ಯೋಧರ ಸ್ಮಾರಕಗಳು ಇನ್ನು ಇತ್ಯಾದಿ ಕಲ್ಲುಗಳಲ್ಲಿ ಕಲೆಯನ್ನ ಅರಳಿಸತೊಡಗಿದರು. ಈ ಶಿಲ್ಪಕಲೆಯ ಅಂದ ಚಂದಕ್ಕೆ ಮನಸೋಲದವರಿಲ್ಲ. ನಾಟ್ಯ ವೈಭವದಲ್ಲಿ ಶಿಲಾಬಾಲಿಕ, ಅಜಯ್ ವಿಜಯ್ ದ್ವಾರಪಾಲಕರ, ದಶಾವತಾರ, ಅಷ್ಟದಿಕ್ಪಾಲಕರು, ನವದುರ್ಗ್ಯರ ಇನ್ನೂ ಹಲವಾರು ಮೂರ್ತಿಗಳ ಸೌಂದರ್ಯಕ್ಕೆ ಬೆರಗಾದವರು ಇಲ್ಲ. ಶಿಲ್ಪಿ ಕಲ್ಪನೆಯ ಎಲ್ಲ ಸೌಂದರ್ಯವು ಅನಾವರಣಗೊಂಡಂತೆ ನಮ್ಮ ನಾಡಿನಲ್ಲಿ ಶಿಲಾ ವೈಭವವು ಮೆರೆದಿದೆ. ಇಂದಿನ ಆಧುನಿಕ ತಾಂತ್ರಿಕ ಯುಗದಲ್ಲೂ ಕಲೆಯ ಬಳುವಳಿ ಕನ್ನಡಿಗರ ಸ್ವತ್ತಾಗಿ ಉಳಿದಿದೆ ಎಂಬುದಕ್ಕೆ ಈಗಲೂ ನಮ್ಮ ನಡುವೆ ಇರುವ ಶ್ರೇಷ್ಠ ಕಲಾವಿದ ಶಿಲ್ಪಿ ಕಾಡಪ್ಪರವರು ಉದಾಹರಣೆಯಾಗಿದ್ದಾರೆ. ಅಂಥ ಅಪರೂಪದ ಕಲಾವಿದ ಶಿಲ್ಪ ಕಾಡಪ್ಪ ಬದುಕನ್ನೇ ಶಿಲ್ಪಕಲೆಗೆ ಬದುಕನ್ನೇ ಮೀಸಲಿಡುವ ಮೂಲಕ ಹಾಗೂ ತಮ್ಮ ಸಹೋದರನ ಒಳಗೊಂಡು ಸುಮಾರು 20ರಿಂದ 30 ಜನರಿಗೆ ತರಬೇತಿ ನೀಡುತ್ತಾ ಎಲ್ಲರನ್ನ ಪ್ರೋತ್ಸಾಹಿಸುತ್ತಾ ತಾವು ಕೂಡ ಒಬ್ಬ ಅಸಂಘಟಿತ ಕಾರ್ಮಿಕ ಹಾಗೂ ಕಲಾವಿದರಾಗಿ ಹಲವಾರು ಸ್ಮರಣೀಯ ಸಾಧನೆಗಳಿಗೆ ಕಾರಣವಾಗಿದ್ದಾರೆ. ಹಾಗೂ ಇವರು ರೇಖಾಚಿತ್ರಗಳನ್ನು ಬಿಡಿಸುವುದರಲ್ಲಿ ಪ್ರಾಧಾನ್ಯತೆ, ದೇವಸ್ಥಾನದ ವಿನ್ಯಾಸದ ಇವರ ಈ ಸಾಧನೆಯನ್ನ ಗುರುತಿಸಿದೆ. ಕರ್ನಾಟಕದ ರಾಜ್ಯ ಘನ ಸರ್ಕಾರ 2003ನೇ ಸಾಲಿನ ಕುಶಲ ಕಲಾ ಪ್ರಶಂಸನಾ ಪತ್ರ ನೀಡಿ ಶಿಲ್ಪಿ ಕಾಡಪ್ಪರವರನ್ನ ಗೌರವಿಸಿದೆ. ಇನ್ನು ಕೂಡಲ ಸಂಗಮದಲ್ಲಿ 2006ನೇ ಸಾಲಿನ ರಾಜ್ಯ ಮಟ್ಟದ ಬಸವಜ್ಯೋತಿ ರಾಜ್ಯ ಪ್ರಶಸ್ತಿ ಹಾಗೂ ಜಿಲ್ಲಾ ಮಟ್ಟದ 2010ನೇ ಸಾಲಿನ ಶ್ರೀನಿಧಿ ಪ್ರಶಸ್ತಿ ಹಾಗೂ ಹುಕ್ಕೇರಿ ಹಿರೇಮಠದ ದಸರಾ ಉತ್ಸವ 2014ರ ಶ್ರೀ ಗುರುಶಾಂತೇಶ್ವರ ಸದ್ಭಾವನಾ ಪ್ರಶಸ್ತಿ, ಹೀಗೆ ಇನ್ನು ಅನೇಕ ಸಂಘ ಸಂಸ್ಥೆಗಳ ಪ್ರಶಸ್ತಿಗಳು ಇವರ ಮುಡಿಗೇರಿವೆ. ಈಗ ಪ್ರಸ್ತುತ ಇವರ ಕೈಚಳಕದಲ್ಲಿ 5 ವರ್ಷಗಳಲ್ಲಿ ನಿರ್ಮಾಣವಾಗುತ್ತಿರುವ ಶ್ರೀ ಕ್ಷೇತ್ರ ಉದ್ದಮ್ಮಾದೇವಿ ದೇವಸ್ಥಾನ, ಸಾಕಿನ ಉದಗಟ್ಟಿ ಮತ್ತು ದಕ್ಷಿಣ ಭಾಗಕ್ಕಿರುವ ಮಹಾದ್ವಾರವು ತುಂಬಾ ಆಕರ್ಷಣೀಯವಾಗಿದೆ. ನೋಡುಗರ